20 ಲಕ್ಷ ತನ ಇರ್ತದೆ. ಇನ್ನು ಕ್ರಾಸ್ ಆಗ್ತೈತಿ ಹೊರತಾಗಿ ಕಡಿಮೆನಾಗ. ಇಲ್ಲಿಂದ ಬರ್ತಾವ ಸರ್ ಭಕ್ತರ ಈ ಸುತ್ತಮುತ್ತ ನಮ್ಮ ಕೊಪ್ಪಳ ಜಿಲ್ಲಾ, ಗದಗ ಜಿಲ್ಲಾ, ಬಳ್ಳಾರಿ ಜಿಲ್ಲಾ, ಅಡಿಗೆ ಮಾಡೋರ್ಲಿದ್ದ ಹಿಡಿದು ಊಟಕ್ಕೆ ನೋಡ್ಲಿದ್ದ ಎಲ್ಲರೂ ಸ್ವಚ್ಛಂದ ಸೇವೆ ಮಾಡ್ತಾರೆ. ಗಿಡಗಂಟೆಗಳನ್ನ ಕಡ್ಕೊಂಡ್ಬಂದು ಭಕ್ತರು ತಾವು ಬಂದು ತಮ್ಮ ಗಾಡಿಗಳನ್ನು ತೊಗೊಂಬಂದು ಹಾಕಿ ಹೋಗ್ತಾರೆ. ಅನ್ನ ಮಾಡ್ತಕ್ಕಂಥ ಸ್ಥಳ. ತೇರಿನ ದಿವಸ ಮರು ದಿವಸ ಇದೆಲ್ಲ ಫುಲ್ ಇರ್ತೈತಿ. ಇದೆಲ್ಲ ಸೌದಿ ಬೇರೆ ಒಂದು 5-6 ದಿವಸಕ್ಕೆ ಆಗುತ್ತೆ. 5-6 ದಿವಸಕ್ಕೆ ಇದು ನಿಮ್ಗೆ 10ರಿಂದ 12 ಕ್ವಿಂಟಲ್ ರೈಸ್ಗೆ ಆಗುತ್ತೆ. ಒಂದ್ಸರಿ ಅಡಿಗೆ ಮಾಡ್ರೆ 10 ಕ್ವಿಂಟಲ್ ಬರ್ತದೆ. ಒಂದು ಅರ್ಧ ತಾಸ್ನಾಗ 10 ಕ್ವಿಂಟಲ್ ರೆಡಿ ಆಗ್ತದೆ. ಸುಮಾರು ಇದು ಒಂದು 20 ಕ್ವಿಂಟಲ್ ಐತಿ, ಅಲ್ಲೊಂದು 10-15 ಕ್ವಿಂಟಲ್ ಐತಿ, ಆ ಕಡೆ ಒಂದು 22 ಕ್ವಿಂಟಲ್ ಐತಿ. ಈಗ ಬೇರೆ ಬೇರೆ ಬಂದಿರ್ತಾವೆ, ಅಲ್ಲೆಲ್ಲ ಇಟ್ಟಿವಲ್ಲ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್. ಇವತ್ತಿನ ಎಪಿಸೋಡಲ್ಲಿ ನಾವು ಕೊಪ್ಪಳ ಜಾತ್ರೆ ಊಟ ಎಲ್ಲ ಹೆಂಗೆ ರೆಡಿ ಆಗುತ್ತೆ, ಇನ್ನೂ ಜಾತ್ರೆಗೆ ಇನ್ನೂ 3 ದಿನ ಬಾಕಿ ಇದೆ. ಅದ್ರೊಳಗಡೆ ನಮ್ಮ ಒಬ್ಬರು ಇನ್ಚಾರ್ಜ್ ಇದ್ದಾರೆ, ಮತ್ತು ಹಾಸ್ಟೆಲಲ್ಲಿ ಅವರೇ ಮೇಂಟೈನ್ ಮಾಡೋದು ರಾಮನಗೌಡ ಸರ್ ಅಂತೇಳಿ. ಅವರೆಲ್ಲ ಮಾಹಿತಿ ನಿಮ್ಗೆ ಕೊಡ್ತಾರೆ, ಏನೇನು ಬಂದಿದೆ ಅಂತ ಹೇಳಿ, ರೊಟ್ಟಿ ಎಷ್ಟು ಬಂದಿದೆ, ಅನ್ನ ರೈಸ್ ಏನೇನು ಮಾಡ್ತಾರೆ, ಏನೇನಿದೆ ಅಂತ ಎಲ್ಲ ಮಾಹಿತಿನೂ ಸಂಪೂರ್ಣವಾಗಿ ನಮ್ಮ ರಾಮನಗೌಡ ಸರ್ ಹೇಳ್ತಾರೆ. ಅವ್ರ ಜೊತೆಗೆ ಮಾತಾಡೋಣ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮಗೆಲ್ಲ ಹೇಳಿದ್ದೀನಿ, ಇವಾಗ ಜಾತ್ರೆಗೆ ಏನೇನು ಬಂದಿದೆ, ಊಟದ ಬಗ್ಗೆ, ರೊಟ್ಟೆ ಏನೇನು ತಂದಿದ್ದಾರೆ, ಭಕ್ತಾದಿಗಳು ಏನೇನು ದಾನ ಮಾಡಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಂತ. ನಿಧಾನಪಿ 2025ನ ಜಾತ್ರಾ ಮಹೋತ್ಸವ ಏನೇನು ಬೇಕಾಗಿದೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಭಕ್ತರಿಂದ ರೊಟ್ಟಿ ಸಂಗ್ರಹಣ, ಆಹಾರ ಧಾನ್ಯ ಮತ್ತು ತರಕಾರಿಗಳ ಸಂಗ್ರಹಣ, ಕಟ್ಟಿಗೆ ಸಂಗ್ರಹಣ, ಹೀಗೆ ಭಕ್ತರಿಂದ ಬಂದಂಥ ದೇಣಿಗೆಯನ್ನು ನಾವು ಪಡೆದುಕೊಂಡು ಬಂದಂಥ ಭಕ್ತರಿಗೆಲ್ಲ ಒಂದು ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ವಿ. ರೊಟ್ಟಿ ಬಂದ ಸರ್ ಎಷ್ಟು ಬಂದ್ರು ಅಂದಾಜು? ನಮಗೆ ಈಗೇನು ಜಾತ್ರೆ ಮುಗಿದ್ರೊಳಗೆ ಎಷ್ಟು ಲಕ್ಷಗಳ ರೊಟ್ಟಿ? ಸುಮಾರು ಈ ಜಾತ್ರೆ ಮುಗಿದ್ರೊಳಗೆ ಸುಮಾರು ಒಂದು 20 ಲಕ್ಷ ತನ ರೊಟ್ಟಿ ಇರ್ತದೆ. 20 ಲಕ್ಷ ತನ ಇರ್ತದೆ. ಇನ್ನು ಕ್ರಾಸ್ ಆಗ್ತೈತಿ ಹೊರತಾಗಿ ಕಡಿಮೆ ಆಗೋದಿಲ್ಲ. ಸಂಪೂರ್ಣ ಎಷ್ಟು ದಿನ ನಡೀತದೆ ಸರ್ ಜಾತ್ರೆ? ನಮಗೆ ಇಲ್ಲಿ 20-21 ದಿವಸ ನಡೀತೈತಿ. 21 ದಿವಸಕ್ಕೆ 20 ಲಕ್ಷ ರೊಟ್ಟಿಗಳು ಹೋಗ್ತದೆ. ಇವಾಗ ಪ್ರೆಸೆಂಟ್ ಎಷ್ಟು ಬಂದ ಸರ್? ಪೇಮೆಂಟ್ ಈಗ ಒಂದು 12ರಿಂದ 13 ಲಕ್ಷ ಇರ್ಬೋದು, ಸಮಥಿಂಗ್. 12 ಲಕ್ಷ ರೊಟ್ಟಿ ಬಂದಿದೆ. ಎಲ್ಲಿಂದ ಬರ್ತಾವ ಸರ್ ಭಕ್ತರ ಈ ಸುತ್ತಮುತ್ತಲ ನಮ್ಮ ಕೊಪ್ಪಳ ಜಿಲ್ಲಾ, ಗದಗ ಜಿಲ್ಲಾ, ಬಳ್ಳಾರಿ ಜಿಲ್ಲಾ, ಹೊಸಪೇಟೆ ಜಿಲ್ಲಾ, ಈ ಸುತ್ತಮುತ್ತಲ ಏನು ನಮ್ಮ ಗ್ರಾಮೀಣ ಪ್ರದೇಶಗಳದಲ್ಲ ಎಲ್ಲ ಭಕ್ತರುಗಳು ಸ್ವತಃ ತಾವೇ ಮಾಡ್ಕೊಂಡ್ಬಂದು ತಾವೇ ಇಲ್ಲಿ ಹಂಚಿ ಹೋಗ್ತಾರೆ. ಎಲ್ಲ ರೊಟ್ಟಿ ಮಾಡ್ಕೊಂಡು ಗಾಡಿ ತೊಗೊಂಡು ಎಲ್ಲ ತಾವೇ ಸ್ವಇಚ್ಛೆಯಿಂದ ಇಲ್ಲಿ ನಮ್ಮಲ್ಲಿ ಬಂದಂಥವ್ರಿಗೆ ಯಾರ ಪೇಮೆಂಟ್ ಏನಿರಲಿ, ಎಲ್ಲರೂ ಸ್ವಇಚ್ಛೆಯಿಂದ ಸೇವೆ ಮಾಡ್ತಾರೆ. ಸೇವೆ ಸರ್. ಅಡಿಗೆ ಮಾಡೋರ್ಲಿದ್ದ ಹಿಡಿದು ಊಟಕ್ಕೆ ನೋಡ್ಲಿದ್ದ ಎಲ್ಲರೂ ಸ್ವಇಚ್ಛೆಯಿಂದ ಸೇವೆ ಮಾಡ್ತಾರೆ ಇಲ್ಲಿ. ಸರ್ ಒನ್ ಡೇ ಊಟಕ್ಕೆ 3-40 ಆಗುತ್ತೆ. ಎಷ್ಟು ರೊಟ್ಟಿ ಹೋಗ್ಬೋದು ಸರ್ ಒಂದು ದಿನಕ್ಕೆ? ಹೇಳೋಕ್ಕಾಗಲ್ಲ. ಈಗ ಏನಾಗ್ತದೆ, ನಾವು ಈಗ 1.5 ಲಕ್ಷ 2 ಲಕ್ಷ ಜನ ಊಟ ಮಾಡ್ತಾರಂದ್ರೆ ಒಬ್ಬರು 1 ತಿನ್ಬೋದು, 2 ತಿನ್ಬೋದು. ಈಟ ಲಿಮಿಟ್ ಅಂತ ಇರೋದಿಲ್ಲ, ಇರ್ತೈತಿ, ಹೋಗ್ತೈತಿ. ಈಗ ಏನಾಗೈತಿ, ನಮ್ಮಲ್ಲಿ ಪೂಜಾರಿ ಅನ್ನೋದು ಇರುತ್ತಾನೆ ಎಲ್ಲರಿಗೆ ಹಂಚಿ ಇದು ಮಾಡ್ರಪ್ಪ ಅಂತ ಹಂಗೆ ಅಭಿಪ್ರಾಯ ಸ್ಥಾಪನೆ ಮಾಡ್ಯಾರ. ಆ ರೀತಿ ಬಂದದ್ದೆಲ್ಲ ನಾವು ಸಂಗ್ರಹಣೆ ಮಾಡಿ ಭಕ್ತಿಗೆ ಉಣ್ಬಡಿಸ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಓಕೆ. ಮತ್ತೇನೇನು ಬಂದಿದೆ ಸರ್? ಇನ್ನು ಮತ್ತೇನೇನು ಬಂದಿದೆ? ತರಕಾರಿಗಳು ಬರ್ತದ, ಅನೇಕ ಥರದ ಸಿಹಿ ಪದಾರ್ಥಗಳು ಬರ್ತದ. ಹೌದು. ರೊಟ್ಟಿ ಭಕ್ತರು ರೊಟ್ಟಿ 1 ಲಕ್ಷ ಮೇಲೆ ಇರ್ತಾರೆ. ಇಲ್ಲ 2,000 3,000 ಹಿಂಗೆ ಅವರು 3,000 ರೊಟ್ಟಿ ಅಂತ ಅವರು ಭಕ್ತರು ಹೆಂಗಿರ್ತೈತಿ ಹಂಗೆ ತಂದಿರ್ತಾರೆ. ಎಲ್ಲ ಮಕ್ಕಳೇ ನಮ್ಮೆಲ್ಲ ವಿದ್ಯಾರ್ಥಿಗಳು ಎಲ್ಲ ಅವರೇ ಮಾಡ್ತಾರೆ. ಸಂಪೂರ್ಣ ಈಗ ಊಟಕ್ಕೆ ನೀಡೋದಾಗಲಿ, ಹಿಂಗೆ ಸೇವೆ ಮಾಡಿ ಆಗಲಿ, ಸ್ವಚ್ಛತೆ ಮಾಡೋದಾಗಲಿ ಎಲ್ಲರೂ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾರೆ. ಎಲ್ಲ ಮಾಡ್ತಾರೆ. ವಿದ್ಯಾರ್ಥಿಗಳೇ ಬಲ ಇದೆ ಜಾತ್ರೆ. ವಿದ್ಯಾರ್ಥಿಗಳ ಬಲ ಇರಬೇಕು. ಈ ಕಡೆ ಭಾಗಲ್ಲ ಕಟ್ಟಿಗೆ ಸಂಘ. 1 ಎಕರೆ ಫುಲ್ ಕಟ್ಟಿಗೆ ತಗೊಂಬಂದು ಹಾಕ್ಬಿಟ್ರೆ ಬಂದ್ರೆ ಮೊದಲೇ ಎಲ್ಲ ಸ್ಟೋರ್ ಮಾಡಿಟ್ಟಿದ್ದಾರೆ ಸರ್. ಮಾಹಿತಿ ನೀವು ಕೊಡ್ತೀವಿ ಸರ್. ಮತ್ತೆ ಕಟ್ಟಿಗೆ ಅನೇಕ ಭಕ್ತರಿಂದ ಅನೇಕ ತಮ್ಮ ಹಳ್ಳಿಯಲ್ಲೇ ಇದ್ದಂಥ ಗಿಡಗಂಟೆಗಳನ್ನ ಕಡ್ಕೊಂಡ್ಬಂದು ಭಕ್ತರು ತಾವು ಬಂದು ತಮ್ಮ ಗಾಡಿಗಳನ್ನು ತೊಗೊಂಬಂದು ಹಾಕಿ ಹೋಗ್ತಾರೆ. ಅವರೇ ಎಲ್ಲ ಲೋಡ್ ಅವರೇ ತಂದು ಹಾಕಿ ಹೋಗ್ತಾರೆ. ಯಾವ ಊರಿಂದ ಬರ್ತಾವೆ ಸರ್ ಅಂದಾಜು? ಎಷ್ಟು ಊರಿಂದ? ಎಲ್ಲಿಲ್ಲ ಏನಿಲ್ಲ, ಸಂಪೂರ್ಣ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ಬೋದು, ಮತ್ತು ಬೇರೆ ಬೇರೆ ಜಿಲ್ಲೆದವರು ಇರ್ಬೋದು. ಸರ್ ಇಲ್ಲೇನು ಹಾಕ್ತೀರಿ ಸರ್? ಮಾದಲಿ ಇವೆಲ್ಲ ಕಟ್ಟಿ ಮಾದಲಿ ತುಂಬ್ತವೆ. ನಾಳೆಗೆ ಹಾಕ್ತೀವಿ. ನಾಳೆ ಬರ್ತದೆ ಸರ್ ಮಾದಲಿ? ನಾಳೆ ನಡೆದ ಬರ್ತೈತಿ. ಇದೆಲ್ಲ ಅನ್ನ ಮಾಡ್ತಕ್ಕಂಥ ಸ್ಥಳ. ಇಟ್ಟಿದ್ದೀರಿ, ಆಗಿದೆ, ರೆಡಿ ಇದೆ. ಈಗ ನಿತ್ಯ ಹಾಕಿ ಮಾಡಿಬಿಡ್ತಾರೆ. ಈಗ ತೇರಿನ ದಿವಸ ಮರು ದಿವಸ ಇದೆಲ್ಲ ಫುಲ್ ಇರ್ತೈತಿ. ಇದೆಲ್ಲ ಸೌದಿ ಬೇರೆ ಒಂದು 5-6 ದಿವಸಕ್ಕೆ ಆಗತ್ತೆ ನಮ್ಗೆ. 5-6 ದಿವಸಕ್ಕೆ. ನಾಳೆ ಜಾತ್ರೆ ಪ್ರಾರಂಭ ಆತಂದ್ರೆ 5-6 ದಿವಸಕ್ಕೆ ಆಗುತ್ತೆ. ಇದೆಲ್ಲ ಕಟ್ಟಿಗೆಗಳು 5 ದಿನಕ್ಕೆ 5-6 ದಿನಕ್ಕೆ ಆಗ್ಬೋದು.
ಎಷ್ಟು ಇದು ನಿಮ್ಗೆ 10ರಿಂದ 12 ಕ್ವಿಂಟಲ್ ರೈಸ್ಗೆ ಆಗ್ತದೆ. ಮಾಡ್ತೀರಿ ಸರ್? ಹ್ಞೂ ಸರ್. ಇವಾಗಂತೂ ಒಂದು 5 ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಒಂದು 20 ಬೋಗಣಿ ಕುಂದಿರ್ತವೆ. ಹ್ಞೂ, ಎಷ್ಟು ಸರ್? ಒಂದು 20 ಬೋಗಣಿ ಕುಂದಿರ್ತವೆ. 20 ಒಂದು ಬೋಗಣ ಎಷ್ಟು ಮಾಡ್ತಾರೆ? ಒಂದು ಬೋಗನ 1 ಕ್ವಿಂಟಲ್ ಅಥವಾ 50 kg ಅಥವಾ 1.5 ಕ್ವಿಂಟಲ್ ಇರ್ತೈತಿ. ಒಂದು ತೆಗೆದ್ರೆ ಒಮ್ಮಕ್ಲೆ ಒಂದು 8ರಿಂದ 10 ಕ್ವಿಂಟಲ್ ರೈಸ್ ಬರ್ತೈತಿ. 1 ಕ್ವಿಂಟಲ್ 10 ಅಷ್ಟು ಬರೋಷ್ಟು ಮಾಡ್ತಾರೆ. ಹಂಗಂದ್ರೆ 20 ಇರ್ತಾರೆ. 20 ಕ್ವಿಂಟಲ್ ಇಲ್ಲ, 10 ಸ್ವಲ್ಪ ಅಕ್ಕಿ ಕಡಿಮೆ ಹಾಕಿರ್ತಾರೆ, ಹೆಚ್ಚು ಹಾಕಿರ್ತಾರೆ. ಒಂದು 10 ಕ್ವಿಂಟಲ್ ತೆಗಿ. 10 ಕ್ವಿಂಟಲ್ ಒಂದು ಸರಿ ಅಡುಗೆ ಮಾಡಿದ್ರೆ 10 ಕ್ವಿಂಟಲ್ 10 ಕ್ವಿಂಟಲ್ ಬರ್ತದೆ. ಒಂದು ಅರ್ಧ ತಾಸ್ನ್ಯಾಗ 10 ಕ್ವಿಂಟಲ್ ರೆಡಿ ಆಗ್ತದೆ. ಭಕ್ತಾದಿಗಳು ಲಕ್ಷಾಂಗಟ್ಟಲೆ ಭಕ್ತಾದಿಗಳು ಬರ್ತಾರೆ ಸರ್, ಮತ್ತೆ ಎಲ್ಲರಿಗೂ ಬೇಕೇ ಬೇಕಲ್ಲ ಸರ್. ಇದು ಸಿಹಿ ಕೊಠಡಿ ಅಂದ್ರೆ ಹೋಳಿಗೆ ಸ್ವಲ್ಪ ಕರ್ಚಿಕಾಯಿ ಮೇಲೆ ಅಂಟೈತೆ ನಮ್ಗೆ. ಹಾಂ, ಹಾಕಿ ಸರ್. ಇದು ಬೂಂದಾ ಉಂಡೆ ಬುಂದೆ, ಇದು ಬುಂದೆ ಸರ್. ಎಲ್ಲಿಂದ ಆ ಕಡೆ ಇವೆಲ್ಲ ಭಕ್ತರು ಸಮ. ಇಲ್ಲಿಂದ ಗೊತ್ತಾಗಲ್ಲ. ಇಲ್ಲ ಎಲ್ಲಿಂದ ಆಗ ಬೇರೆ ಭಕ್ತರು ತೊಗೊಂಬಂದಿರ್ತಾರೆ, ಅವ್ರು ತೊಗೊಂಡಿರ್ತೀವಿ, ಹಾಗೆ ಬರ್ಕೊಂಡಿರ್ತೀವಿ. ಭಕ್ತರು ಸುತ್ತಮುತ್ತಲ ಎಷ್ಟು ಬಂದವು ಸರ್ ಉಂಡೆಗಳು? ಇನ್ನೂ ಬರ್ತದೆ ಸುಮಾರು. ಇದು ಒಂದು 20 ಕ್ವಿಂಟಲ್ ಐತಿ, ಅಲ್ಲೊಂದು 15 ಕ್ವಿಂಟಲ್ ಐತಿ, ಆ ಕಡೆ ಒಂದು 22 ಕ್ವಿಂಟಲ್ ಐತಿ. ಈಗ ಬೇರೆ ಬರ್ದಿರ್ತಾವೆ ಐಟಮ್. ಅವ್ರು ಬೇರೆ ಐಟಮ್ ಒಂದೊಂದು ಐಟಮ್ ಒಂದೊಂದು ಇದು ಬುಂದಿ ಅದ ಅಲ್ಲೇ. ಹಾಂ, ಅಲ್ಲ ಹೋಳಿಗೆ ಇದೆ, ಕರ್ಚಿಕಾಯಿ ಅದ, ಅಲ್ಲೆಲ್ಲ ಇಟ್ಟಿವಲ್ಲ. ಈಗ ಭಕ್ತರು ತಮ್ಗೆ ಏನೇನು ಆಸೆ ಪಡ್ತಿರ್ತಾರೆ ಅವ್ರೆಲ್ಲರೂ ತಾವು ಮಾಡ್ಕೊಂಡು ಬರ್ತಾರೆ. ಸರ್ ಸ್ವೀಟ್ ಎಷ್ಟು ದಿನ ಇರುತ್ತೆ ಸರ್? ಸ್ವೀಟ್ ಕಂಟಿನ್ಯೂ ಇರ್ತೈತೆ ನಮ್ದು. 21 ದಿನ ಇರುತ್ತೆ. ಹಾಂ, ಇರ್ತೈತೆ, ಕಂಟಿನ್ಯೂ ಇರ್ತೈತೆ. ಅಂದರೆ 21 ದಿನದಾಗ ಎಷ್ಟು ಕ್ವಿಂಟಲ್ ಎಷ್ಟು ಸ್ವೀಟ್ ಹೋಗ್ಬೋದು? ಅಂದ್ರೆ ನಾವು ಈಗ ಭಕ್ತರ ಸಮಯ ಹೇಗೆ ಬರ್ತೈತೆ ಅದ್ರ ಮ್ಯಾಗ ಹೋಗಿರ್ತೀವಿ. ಹಾಂ ಸರ್. ಇಷ್ಟ ಅಂತ ಲೆಕ್ಕ ಇರಲ್ಲ. ಕರ್ಚಿಕಾಯಿ ಕೂಡ ಬಂದದ ಸರ್? ಬಂದದ. ಎಲ್ಲಿ ಯಾವ ಜಿಲ್ಲೆಯಿಂದ ಕರ್ಚಿಕಾಯಿ ಜಾಸ್ತಿ? ಇಲ್ಲ, ಕೊಪ್ಪಳ ಜಿಲ್ಲೆದು. ಇಲ್ಲ, ತಳಕಲ್ಲದ ಕರ್ಚಿಕಾಯಿ. ಇವೆಲ್ಲ ಕೂಡ ಮಾಡ್ತಾರಂತ ಮಾಡ್ತಾರೆ. ಅದು ಐತಿ, ಅದು ನಾಳೆ 14-15 ಮಾಡ್ತಾರೆ. ಅದು 50 ಕ್ವಿಂಟಲ್ ಹಿಟ್ಟಿನ ಜಿಲೇಬಿ ಮಾಡ್ತಾರೆ. ಹೋದ್ಸಲ ಮಿರ್ಚಿದ್ ಭಾಳ ಆಯ್ತು, ಈ ಸಲನೂ ಮಿರ್ಚಿದ. ಎಷ್ಟು ಸರ್ ಮಿರ್ಚಿ ಎಷ್ಟಾಗುತ್ತೆ? ಹೋದ್ಸಲ ಎಷ್ಟಾಗಿತ್ತು? ಅವ್ರ ಏನಿಲ್ಲ, ಭಕ್ತರ ಸಮೂಹದಾಗ ಸುಮಾರು 2 ಲಕ್ಷ ಭಕ್ತರು ಬಂದ್ರೆ ಎಲ್ಲ 2 ಲಕ್ಷ ಭಕ್ತರಿಗೆ ಕೊಡ್ತಾರೆ. 2 ಲಕ್ಷ ಭಕ್ತರಿಗೂ ಮಿರ್ಚಿ ಕೊಡ್ತಾರೆ. ಬೆಳಗ್ಗಿನಿಂದ ಸಾಯಂಕಾಲ ತನಕ ಕೊಡ್ತಾರೆ. ಅದು ಬುಂದಿ ಸ್ನೇಹಿತರೆ, ಎಲ್ಲ ನೋಡಿ, ಬೂಂದೆ, ಕರ್ಚಿಕಾಯಿ, ಆಮೇಲೆ ಎಳ್ಳು ಹೋಳಿಗೆಗಳು ಬರ್ತಾವ. ಅದು ಬಂದಿರ್ತಾವೆ. ಹೋಳಿಗೆ ಇಲ್ಲೇ ಬಿಸಿ ಹೋಳಿಗೆ ಇಲ್ಲೇ ಇಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರ ಮನೆಯಲ್ಲೇ ಮಾಡ್ಕೊಂಬಂದು ಲೋಡ್ ಗಟ್ಟಲೆ ತಗೊಂಡ್ಬಂದು ಕೊಡ್ತಾರೆ ಸರ್. ಇಟ್ಟಿರ್ತಾರೆ, ತರಿತಾರೆ. ಎಲ್ಲ ಇರ್ತಾವೆ. ಎಳ್ಳುಳ್ಗಿ ಕಾಣ್ತಾ ಇದ್ದೇನಾ? ಕರ್ಚಿಕಾಯಿ, ಅಂಟು, ಹೀಗೆ ಎಲ್ಲ. ಇವಾಗ ಸದ್ಯಕ್ಕೆ ಎಷ್ಟು ಕರ್ಚಿಕಾಯಿ ಬಂದವು ಸರ್? ಈಗ ಸುಮಾರು ಭಾಳ ಬಂದಿದ್ದು. ನಿನ್ನೆ ಎಲ್ಲ ಬಳಕೆ ಮಾಡಿದ್ವಲ್ಲ, ಸುಮಾರು ಒಂದು 15-20 ಸಾವಿರ ಬಳಕೆ ಮಾಡಿದ್ವಿ. ಬೇರೆ ಏನೈತೆ ನಿಮ್ಗೆ? ತರಕಾರಿ ಬರ್ತದ, ಎಲ್ಲ ಅದು ಬರ್ತದ. ಈಗ ನೀವು ತರಕಾರಿ ಕೂಡ ಭಕ್ತರೇ ತಂದು ಕೊಡ್ತಾರೆ. ಹೌದು, ತರಕಾರಿ ಭಕ್ತರು ತಂದು ಕೊಡ್ತಾರ. ನೀವು ಹಿಂದಿಕ್ಕಿಂತ ತೇರಿನ ದಿವಸ ಅಥವಾ ಮರುದಿವಸ ಬಂದ್ರಿ ಅಂದ್ರೆ ಸಂಪೂರ್ಣ ನಿಮ್ಗೆ ಏನೈತೆ ಅನ್ನೋದು ಅದು ಎಲ್ಲ ಚಿತ್ರಣ ಬರ್ತೈತಿ. ಬನ್ನಿ, ಸದ್ಯಕ್ಕೆ 3 ದಿನ ಹಿಂದ್ಗಡೆ ಹೇಗಿದೆ ನೋಡಕ್ ಬಂದಿರೋದು. ಬರ್ರಿ, ಅವತ್ತು ಬರ್ರಿ, ಸಂಪೂರ್ಣ ಸಿಗುತ್ತೆ. ಅಜ್ಜನ ಜಾತ್ರೆ ಒಳಗಡೆ ಏನೇನೆಲ್ಲ ನಮ್ಗೆ ಅಡಿಗೆ ಮಾಡೋ ಕಟ್ಟಿಗೆ ಯೂಸ್ ಮಾಡ್ತಾರೋ ಆ ಎಲ್ಲಾ ಕಟ್ಟಿಗೆಗಳನ್ನ ಇದೇ ಮಿಷನ್ ನಲ್ಲಿ ಕಟ್ ಮಾಡ್ತಾರೆ. ಒಂದು ಎಕರೆ ಮೇಲೆ ಇರೋ ಜಾಗ, ಇದು ಜಾಗದ ಫುಲ್ ಕಟ್ಟಿಗೆ ಹಾಕಿರ್ತಾರೆ. ಕಟ್ಟಿಗೆ ಹಾಕೊಂಬ ನೋಡಿ, ಇಲ್ಲೆಲ್ಲಾನು ಕಟ್ಟಿಗೆ ಹಾಕಿ ಈ ಮಿಷನ್ ನಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದೆಲ್ಲ ಅಡಿಗೆ ಮಾಡುವಂತ ಜಾಗಕ್ಕೆ ಹೋಗುತ್ತೆ. ಅಲ್ಲಿಂದ ರೆಡಿ ಎಲ್ಲ ಆಗುತ್ತೆ.